ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಭಾರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾ ರಾಮಚಂದ್ರ ಸ್ವಾಮಿನೇ ನಮಃ मनोजभं मारुततुल्यवेगं जतेन्द्रियं बुद्धिमतां वरिष्ठं वातात्मजं वानरोदमुख्यं श्रीरामदूतं शिरसा नमामि पद्मानने पद्मपत्रे पद्मप्रिये पद्मदलायताक्षे विश्वप्रिये विष्णुमनोनुकूले त्वत्पादपद्मं मयि सन्निधत्स्व यासा पद्मा सरस्ता विपुलकटितटी पद्मपत्रायताक्षीं श्रीं अंबां भगवतीं श्रीं ललितां राजराजेश्वरीं ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಒಂದಷ್ಟು ಬದಲಾವಣೆಗಳಿದೆ. ತಾವೇನು ಅಂದುಕೊಂಡಿರ್ತಕ್ಕಂಥ ಕೆಲಸ ಸ್ವಲ್ಪ ಮಂದಗತಿಯಲ್ಲಿ ಸಾಗ್ಬೋದು. ಹಾಗಂತ ಕೆಲಸ ಆಗೋದಿಲ್ಲ ಅಂತಲ್ಲ, ಕೆಲಸ ಆಗುತ್ತೆ, ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಅದಕ್ಕಾಗಿ ನೀವು ಮಾಡಬೇಕಾದಂಥದ್ದು ನಿಮ್ಮ ಮನೆಯಲ್ಲಾಗ್ಲಿ ದೇವಾಲಯಗಳಲ್ಲಾಗ್ಲಿ ಅಥವಾ ಎಲ್ಲೂ ಇಲ್ಲಪ್ಪ ಅಂದರೆ ಒಂದು ಅಶ್ವತ್ಥಕಟ್ಟೆ ಹತ್ರ ಒಂದು ಕರ್ಪೂರದ ಬಿಳ್ಳೆ ದೀಪ ಹಚ್ಚಿ ಒಂದು ಪ್ರಾರ್ಥನೆ ಮಾಡಿ. ಹಾಗೆ ಪ್ರಾರ್ಥನಾ ಕಾಲದಲ್ಲಿ, ದೇವರ ಪ್ರಾರ್ಥನೆ ಮಾಡುವ ಕಾಲದಲ್ಲಿ ನಿಮ್ಮ ಕರಹಸ್ತದಿಂದ ಒಂದಿಷ್ಟು ದವಸಧಾನ್ಯಗಳನ್ನು ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಅಥವಾ ವೃದ್ಧರಿಗೋ ಕೊಟ್ಟು ಒಂದು ನಮಸ್ಕಾರ ಮಾಡಿ. ಅವರ ಆಶೀರ್ವಾದದಿಂದ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಏನೇ ಮಾಡಬೇಕಾದ್ರೂ ಒಂದು ತಾಳ್ಮೆ ಬೇಕು. ಆ ತಾಳ್ಮೆ ಸಮಾಧಾನದಿಂದ ಅಷ್ಟೇ ನೀವು ಕೆಲಸವನ್ನು ಗೆಲ್ಲಿಕ್ಕಾಗುವಂಥದ್ದು. ಕಾಗತಿಗಳು ಸಂಪೂರ್ಣ ನೀವು ಸಹಾಯ ಇಲ್ದಿರೇ ಇರ್ಬೋದು, ಆದರೆ ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಜೊತೆಗೆ ನಿಮ್ಮ ಕುಲದೇವರ ಆರಾಧನೆಯಿಂದ ಬರ್ತಕ್ಕಂತಹ ಗಂಡಾಂತರಗಳನ್ನು ಸಮಸ್ಯೆಗಳಿಂದ ಬೇಗ ಪಾರಾಗ್ತೀರಿ. ನಿಮ್ಮ ಹಳೆಯ ಸ್ನೇಹಿತರು, ಬಂಧು ಬಾಂಧವರು ಅಥವಾ ಬೇಕಾಗಿರ್ತಕ್ಕಂಥದ್ದು ತುಂಬಾ ದಿವಸಗಳಿಂದ ಪೆಂಡಿಂಗ್ ಇರತಕ್ಕಂಥ ಒಂದು ಕೆಲಸವನ್ನ ಗೆಲ್ಲುವಂಥದ್ದು ಅಥವಾ ಏನೋ ಒಂದು ಕೆಲಸ ಮಾಡಿ ಒಂದು 4 ಸಂಪಾದನೆ ಮಾಡ್ಕೋಬೇಕು ಅಂದ್ರೆ ಆ ಸಂಪಾದನೆಗೂ ಒಂದು ಮಾರ್ಗ ಸಿಗ್ತಕ್ಕಂಥದ್ದು. ಏನೇ ಆದ್ರೂ ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ, ಆ ಸೃಷ್ಟಿಕರ್ತ ಬ್ರಹ್ಮ ಆತ ಏನ್ ಹೇಳ್ತಾನೋ ಅದೇ ಆಗ್ಬೇಕು. ಅದು ಹಾಗೆ ನಡೆದು ಅದರಿಂದ ಕಾರ್ಯಸಿದ್ಧಿ ನೋಡಿ ಒಂದಷ್ಟು ಸಂತೋಷ ಸಂಭ್ರಮದಿಂದ ಇರತಕ್ಕಂಥ ಕಾಲ, ಸಾಧ್ಯವಾದಷ್ಟು ತಲೆಬಗ್ಸಿ ನಡೀತಕ್ಕಂಥದ್ದು, ನಮ್ರತೆಯಿಂದ ಇರತಕ್ಕಂಥದ್ದು, ದೇವಾಲಯ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ದೇವರ ದರ್ಶನ, ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಮಾತನ್ನ ಆಲಿಸ್ತಕ್ಕಂಥದ್ದು, ಇಂತಹ ಕಾಯಕಕ್ಕೆ ಮುಂದಾದ್ರೆ ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಒಂದು ಪುಣ್ಯಕ್ಷೇತ್ರ ನಡೀತಕ್ಕಂಥ ದೇವತಾರಾಧನೆ ನಿಮ್ಮನ್ನು ಯಾರು ಕರೆದಿರೇ ಇರಲಿ, ಅವ್ರು ಕರೆದಿದ್ರು ಆ ಕ್ಷೇತ್ರಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬರಬೇಕು. ಕರೆದ್ರೆ ತುಂಬಾ ಸಂತೋಷ. ಕರೆದಾಗ ನೀವೇನು ಮಾಡಬೇಕು, ಆ ದೇವಾಲಯಕ್ಕೆ ಒಂದಿಷ್ಟು ಗೋಕ್ಷೀರ ಅಥವಾ ಒಂದಿಷ್ಟು ಹಣ್ಣು ಹಂಪಲು, ಒಂದಿಷ್ಟು ಬೆಲ್ಲ ಅಥವಾ ಒಂದು ತುಪ್ಪದ ಬತ್ತಿಯಲ್ಲಿ ಒಂದು ದೇವ್ರಿಗೊಂದು ಆರತಿ, ಹಾಗೆ ಅಲ್ಲಿ ನಡೀತಕ್ಕಂಥ ಅನ್ನದಾಸೋಹಕ್ಕೂ ಏನಾದ್ರು ಸೇವೆಗಳಿಗೆ ನಿಮ್ಮ ಕೈಲಾದಷ್ಟು ಒಂದಿಷ್ಟು ಮೊತ್ತವನ್ನು ಅಥವಾ ದವಸಧಾನ್ಯಗಳನ್ನು ವೆಜಿಟೇಬಲ್ಸ್ ತರಕಾರಿಗಳನ್ನು ತೆಗೆದುಕೊಂಡು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲ ಇದೆ. ನಿಮ್ಮ ಕರಹಸ್ತದಿಂದ ಏನನ್ನ ದಾನ ಮಾಡ್ತೀರಿ, ಭಗವಂತ ಅದಕ್ಕೆ 4 ಪಟ್ಟಷ್ಟು ಲಾಭವನ್ನೇ ಕೊಡ್ತಾನೆ. ಹಾಗೆ ಕೊಡುವಾಗ ನಿಮ್ಮ ಮನಸ್ಸು ಸರಿ ಇರಬೇಕು. ಹಾಗೆ ಕೊಡಬೇಕು ಅನ್ನತಕ್ಕಂಥ ಮನಸ್ಸು ನಿಮ್ಮದಾಗಿರಬೇಕು. ಭಗವಂತ ಕೊಟ್ಟದ್ದು ನಾವು ತಂದಿದ್ದಲ್ಲ. ಭಗವಂತ ನಮಗೇನು ಕೊಟ್ಟಿದ್ದಾನೋ ಕೊಟ್ಟಿದ್ರಲ್ಲೇ 4 ಜನ ಹಂಚಿ ಊಟ ಮಾಡುವಂಥ ಕಾಯಕಕ್ಕೆ ಮುಂದಾದರೆ ನಿಮ್ಮ ರಾಶಿ ಫಲದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ. ಒಂದಷ್ಟು ಜನ ನಿಮ್ಮ ಸುತ್ತಮುತ್ತ ಇರತಕ್ಕಂಥವರು ದುಡುಕಿ ನಡ್ಕೊಳ್ಳೋದ್ರಿಂದ ಸಭೆ ಸಮಾರಂಭಗಳಲ್ಲಿ ನಿಮ್ಮ ಮರ್ಯಾದೆ ಹೋಗುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಕೆಲವೊಮ್ಮೆ ತಪ್ಪು ಒಪ್ಪುಗಳು ಹೇಗೋ ಆಗೋಗುತ್ತೆ. ಅದನ್ನ ಮನೆ ಪರಿಸರದಲ್ಲಿರ್ತಕ್ಕಂಥವ್ರು ಅದನ್ನು ಬಹಳ ಜೋಪಾನವಾಗಿ ಗಾಂಭೀರ್ಯವಾಗಿ ಅದನ್ನು ಮುಚ್ಚಿಡಬೇಕಾಗತ್ತೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ನಾನು ನಂದು ಎಂಬತಕ್ಕಂಥ ಮದ ಮಾತ್ಸರ್ಯ ಇದೆಯಲ್ಲ, ಮಾತುಗೂ ಒಂದು ಲಗಾಮಿಲ್ದಿರ ಇದು 4 ಜನ ಮುಂದೆ ಮರ್ಯಾದೆ ತಗೊಳ್ಳೋ ಕೆಲಸ ಆಗುತ್ತೆ. ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಶಾಂತಿ ಸಮಾಧಾನವಾಗಿರಬೇಕು. ಸಮಾಧಾನವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕು. ನಿಮ್ಮ ವೃತ್ತಿ ಧರ್ಮದಲ್ಲಿ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನ ಸಿದ್ಧಿಪಡಿಸ್ಕೊಳಕ್ ಆಗದಿರ ತೊಂದರೆ ಅಂತಕ್ಕಂಥದ್ದು ಸಾಕಷ್ಟು ಆಗ್ತಿರುತ್ತೆ. ದೂರಭಾರ ಪ್ರಯಾಣದ ಬಗ್ಗೆ ಹೊರಡುವಂಥದಕ್ಕಿನ್ನ ಅಥವಾ ಇನ್ನೊಬ್ಬರ ಕಷ್ಟಕ್ಕೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸಿದ್ರು ಮಾಡ್ಲಿಕ್ಕೆ ಆಗದಿರತಕ್ಕಂಥ ನಿಮ್ಮ ಪರಿಸ್ಥಿತಿ ಆದ್ರಿಂದ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸುತ್ತಮುತ್ತ ಪ್ರಾಂತದಲ್ಲಿ ಎಲ್ಲಾದ್ರೂ ಒಂದು ಬೇವಿನ ಮರ ಇದ್ರೆ ಆ ಬೇವಿನ ಮರದ ಬುಡಕ್ಕೆ ಹೋಗಿ ಅಲ್ಲಿ ಶಕ್ತಿ ದೇವಿಯನ್ನ ಅಲ್ಲಿ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿಕೊಂಡು ಸುತ್ತಮುತ್ತ ಓಡಾಡುವಂಥ ಗೋವುಗಳಿಗೆ ಒಂದಿಷ್ಟು ಗೋಗ್ರಾಸ ಕೊಡಿ. ಇದರಿಂದ ತುಂಬಾ ಅನುಕೂಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಅಡಚಣೆಗಳು ಉಂಟಾಗ್ತಾ ಇದೆ. ಜೊತೆಗೆ ಯಾರೊಬ್ಬರು ಹೇಳ್ಕೊಡುವಂಥದ್ದು ಸಹಿತ ನಾವು ಇನ್ನೊಬ್ಬರು ಹೇಳಿದ್ದನ್ನು ನಾವ್ಯಾಕೆ ಆಲಿಸಬೇಕು, ನಾವ್ಯಾಕೆ ಕೇಳಬೇಕು ಎಂಬತಕ್ಕಂಥ ಒಂದಷ್ಟು ಉದ್ಧತನದ ಮನಸ್ಥಿತಿ ನಿಮ್ಮದಾಗ್ತಿರುತ್ತೆ. ನಿಮ್ಮ ಚಿಂತನೆ, ನೀವು ಆಲೋಚನೆ ಮಾಡತಕ್ಕಂಥ ರೀತಿ ಎಲ್ಲವೂ ಸಮಂಜಸವಾಗಿರಬೇಕಾದ್ರೆ ಮೊದಲು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು ಒಳ್ಳೆಯದು. ಆದರೆ ಹಣಕಾಸಿನ ವಿಚಾರ, ವ್ಯಾಪಾರದ ವಿಚಾರ, ಕಾಗದ ಪತ್ರಗಳ ವಿಚಾರ ಅಥವಾ ಹುಟ್ಟದ ಅಣ್ಣ ತಮ್ಮಂದರಾಗಿ ಬೆಳೆದ ದಯಾದಿಗಳು ಅಂತ ಹೇಳ್ತಾರಲ್ಲ, ಹುಟ್ಟದ ಅಣ್ಣ ತಮ್ಮಂದರು ಬೆಳೆದ ದಾಯಾದಿಗಳು. ಆ ದಾಯಾದಿಗಳಾಗಿ ವರ್ತನೆ ಮಾಡೋದಕ್ಕಿನ್ನ ತಂದೆ ತಾಯಿ ಮುಂದ್ಗಡೆ
ಹಿರಿಯರು ಬದುಕಿರುವಷ್ಟು ದಿನ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಎಂಬತಕ್ಕಂಥ ಮನಸ್ಸಿನಿಂದ ಇರುವ ತೋರಿಸ್ಬೇಕು. ಯಾಕೆಂದ್ರೆ ಎಷ್ಟೋ ಜನ ಮನೆಗಳಲ್ಲಿ ಹಿರಿಯರ ಮುಂದೆ ಮಕ್ಕಳು ಕಿತ್ತಾಡಿ ಅವರು ಜೀವನವನ್ನು ಕೊನೆಗೊಳಿಸ್ಕೊಂಡ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಮನೇಲಿರ್ತಕ್ಕಂಥ ಪೋಷಕರು, ತಂದೆ ತಾಯಿ, ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಅವ್ರ ಮಕ್ಕಳಂತಾರೆ ವಿನಃ ಅವ್ರು ದೊಡ್ಡವರಾಗಿದ್ದಾರೆ, ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳೋದಿಲ್ಲ. ಹಾಗಾಗಿ ಭಗವಂತ ಕೊಟ್ಟಾಗ, ಭಗವಂತನ ಅನುಗ್ರಹ ನಿಮಗೆ ಸಿಕ್ಕಾಗ ನಿಮ್ಮ ನಡೆ ನಡವಳಿಕೆಗಳಲ್ಲೂ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕು. ಹಾಗೆ ಏನೇ ಮಾಡಬೇಕಾದ್ರೂ ಶಾಂತಿ ಸಮಾಧಾನವಾಗಿರಬೇಕು, ತೃಪ್ತಿಕರವಾದಂತಹ ಬದುಕು ಕಟ್ಕೊಳ್ಬೇಕು, ಯೋಗ ಮತ್ತು ಯೋಗ ಫಲವನ್ನ ನಿಮ್ಮದಾಗಿಸ್ಕೊಳ್ಬೇಕು. ಇದಕ್ಕಾಗಿ ಶಕ್ತಿ ದೇವತೆಯನ್ನೇ ಪ್ರಾರ್ಥನೆ ಮಾಡಬೇಕು. ಅದಕ್ಕಾಗಿ ನೀವು ಮಾಡಬೇಕಾದಾದ್ರೂ ಏನು, ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಎಲ್ಲಾದ್ರೂ ಗಿಡಮರಗಳ ಹತ್ರ ಪಕ್ಷಿಗಳಾಗ್ಲಿ ಪ್ರಾಣಿಗಳಾಗ್ಲಿ ಸುತ್ತಮುತ್ತ ಇದ್ರೆ ಆ ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ನೀರನ್ನು ಉಣಬಡಿಸುವಂತ ಕಾಯಕಕ್ಕೂ ಸ್ವಲ್ಪ ಮುಂದಾದ್ರೆ ಸಾಕಷ್ಟು ಒಳಿತನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾರನ್ನ ನಂಬಿ ನೀವು ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಯಾರನ್ನ ನಂಬಿ ಮುಂದಕ್ಕೆ ಹೋದ್ರೂ ಒಂದಲ್ಲ ಒಂಥರ ಎಡವಟ್ಟಾಗ್ತದೆ. ಯಾಕೆಂದ್ರೆ ಇಲ್ಲಿ ಗುರು ಆಗ್ಲಿ ಮತ್ತೆ ಶನಿ ಆಗ್ಲಿ ಮತ್ತೆ ರಾಹು ಆಗ್ಲಿ ಇರ್ತಕ್ಕಂಥದ್ದು ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕಾಲ ಅಲ್ಲ. ಹಾಗಾಗಿ ಇಂಥದ್ದೊಂದು ಕೆಲಸ ಆಗುತ್ತೆ ಅನ್ನೋ ನಂಬಿಕೆ ಇದ್ರೆ, ವ್ಯವಹಾರಗಳಲ್ಲಿ ಯಾವುದೇ ಅಡ್ಡಿ ಆತಂಕ ಇಲ್ಲ ಎಂಬತಕ್ಕಂಥದ್ದು ಗೊತ್ತಿದ್ರೆ ಆಗಷ್ಟೇ ನಿಮ್ಮ ಪ್ರಯತ್ನ ಮಾಡಬೇಕು. ಅಥವಾ ಯಾರನ್ನೋ ನಂಬಿ ನೀವು ಒಂದು ಹೆಜ್ಜೆ ಮುಂದಕ್ಕೆ ಹಾಕುವಂಥದ್ದು ಇದ್ಯಾವುದು ಸಮಂಜಸ ಅಲ್ಲ. ನೀವೇನೇ ಮಾಡಬೇಕಾದ್ರೂ ತಾಳ್ಮೆ ಇರಬೇಕು. ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಆದರೂ ಸಮಂಜಸವಾಗಿರ್ಬೇಕು. ಹಾಗೆ ಪ್ರಯಾಣ ಕಾಲದಲ್ಲಿ ಬಂದೊದಗುವಂತಹ ತೊಂದರೆ ತಾಪತ್ರೆಗಳಿಗೆ ಎಚ್ಚರಿಕೆಯಿಂದ ನಡೀಬೇಕು. ಹಾಗೆ ನಿಮ್ಮ ವ್ಯವಹಾರಗಳಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಸಾಕಷ್ಟು ಇದೆ. ಅಂತಹ ಬದಲಾವಣೆಯ ಕಾಲ ಎದುರಾದಾಗ ನಿಮ್ಮ ಜವಾಬ್ದಾರಿತ್ವ ಅಂತ ಸ್ಥಾನದಲ್ಲಿ ನಿಂತೇ ನೀವು ಕೆಲಸ ಮಾಡಬೇಕು. ಬಿಟ್ರೆ ಅಲ್ಲಿ ಇಲ್ಲದ ಸಮಸ್ಯೆಗಳಿಗೆ ಈಡಾಗತ್ತೆ. ಆ ಬದಲಾವಣೆಯ ಮಹಾಪರ್ವ ಹೇಗಿರಬೇಕು, ನಿಮ್ಮ ಕುಲದೇವರ ಆರಾಧನೆ ಮಾಡುವಂತ ರೀತಿ ಇರಬೇಕು. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇರಬೇಕು. ಹಾಗೆ ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವು ನಿಮ್ಮದಾದ್ರಿಂದ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಈಶ್ವತ್ತ ಪ್ರಾರ್ಥನೆ, ಜೊತೆಗೆ ವಿಷ್ಣು ದೇವರ ಹೆಸರಲ್ಲಿ ಯಾರಾದರೂ ಸಣ್ಣ ಸಣ್ಣ ಮಕ್ಕಳಿಗೋ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ ಏನಾದ್ರು ಒಂಚೂರು ಹಣ್ಣು ಹಂಪಲುಗಳನ್ನು ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ಬದಲಾವಣೆಯನ್ನ ಕಾಣ್ತೀರಿ. ಆ ಬದಲಾವಣೆ ಕಾಣೋದ್ರಿಂದ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನದಿಂದ ದೂರ ಇರಬಹುದು, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಬಹುದು. ಯಾವುದೇ ಒಂದು ಕಾಯಕವನ್ನ ಮಾಡ್ಲಿಕ್ಕೆ ಮುಂದಾದ್ರೂ, ಯಾವುದೇ ಒಂದು ಕೆಲಸದಲ್ಲಾದ್ರೂ ಒಂದಿಷ್ಟು ಲಾಭವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಈ ವಿಷಯದಲ್ಲಿದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆಗಳಿಂದ ಬೇಗ ಮುಕ್ತರಾಗ್ಲಿಕ್ಕೋಸ್ಕರ, ಒಂದಷ್ಟು ಫಲಗಳನ್ನ ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ತಾವು ಕಾಣಬಹುದು. ಯಾವುದೇ ಒಂದು ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ನಮ್ಮ ನಡೆ ನಡವಳಿಕೆಗಳ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯ ಆಲಯಕ್ಕೆ ಬಂದು ಹನುಮನ ಪ್ರಾರ್ಥನೆ ಮಾಡಿ, ಹನುಮನ ಪ್ರಾರ್ಥನೆ ಆದ ನಂತರ ಅಲ್ಲಿ ಸಿಗುವಂತ ಆ ಶ್ರೀರಾಮ ರಕ್ಷ ಇದೆಯಲ್ಲ, ಅಂದ್ರೆ ಕೇಸರಿ ಅಂತಕ್ಕಂಥದ್ದು, ಅದನ್ನ ಹಣೆಗೆ ತಿಲಕದ ರೂಪದಲ್ಲಿ ಹಚ್ಕೊಳ್ಳೋದ್ರಿಂದ ದೋಷಗಳಿಂದ ಮುಕ್ತರಾಗ್ತೀರಿ. ಹಾಗೆ ಸಾಕಷ್ಟು ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಯಾರೊಬ್ಬರು ಹೇಳುವ ಮಾತಿಗಿನ್ನ ಭಗವಂತ ನಿಮಗೆ ಕೊಟ್ಟಂತ ಆ ಒಂದು ಸುವರ್ಣ ಅವಕಾಶ ಇದೆಯಲ್ಲ, ತಾವು ಹೇಗೆ ನಡ್ಕೊಳ್ಬೇಕು ಎಂಬತಕ್ಕಂಥದ್ದು ಸ್ವಲ್ಪ ಸ್ವಂತ ಜ್ಞಾನದಿಂದ ಸರಿಯಾದ ಮಾರ್ಗದಲ್ಲಿ ನಡೆದ್ರೆ ಸಾಕಷ್ಟು ಒಳ್ಳೆ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಬಾರ ಹೊರಡೋದ್ರ ಕಡೆ ಗಮನ ಇರಬೇಕು. ಒಟ್ಟು ತೆಗೆದುಕೊಳ್ಳತಕ್ಕಂಥ ವ್ಯವಹಾರಗಳು ನಿಮ್ಮ ತಲೆಯಲ್ಲಿ ಕೂತ್ಕೋಬೇಕು. ಯಾಕೆಂದ್ರೆ ಮಾಡುವಂತ ಒಂದಷ್ಟು ವಿಚಾರದ ಕೆಲಸಗಳು ನಿಮ್ಮ ತಲೆಯಲ್ಲಿ ನಿಲ್ಲೋದಂಥದ್ದಲ್ಲ. ಯಾಕೆಂದ್ರೆ ಬೇಡವಾದಂತ ವಿಚಾರಗಳ ತಲೆ ತುಂಬಿಕೊಳ್ತೀರಿ, ಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ನೀವು ದೂರ ಮಾಡ್ತಿರ್ತೀರಿ. ಇದರಿಂದ ಒಂದಷ್ಟು ಮರುವು ನಿಮ್ಮನ್ನು ಆವರಿಸ್ತಾ ಇರುತ್ತೆ, ಸಮಸ್ಯೆ ತಂದುಕೊಳ್ಬೇಕಾದ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಹಾಗಾಗಿ ನಿಮ್ಮ ಮತ್ತು ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಜನಗಳಿಂದ ಆಗುವಂತ ತೊಂದರೆ ತಾಪತ್ರೆಗಳಿಂದ ಬೇಗ ಮುಕ್ತರಾಗಿ ಒಂದಿಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ಬಹುದಾದ್ರೆ ತಾಯಿ ಮಹಾಲಕ್ಷ್ಮಿಯಲ್ಲೋ ಅಥವಾ ವಿಶೇಷವಾಗಿರ್ತಕ್ಕಂಥ ವಿಷ್ಣು ದೇವರಲ್ಲೋ ಒಂದು ಪ್ರಾರ್ಥನೆ ನಡೆಸಿ ದೇವರ ದರ್ಶನ ಮಾಡಿಕೊಂಡು ಮನೇಲಿರ್ತಕ್ಕಂಥ ಪೋಷಕರು ಹೇಳುವಂತ ಮಾತನ್ನು ಸ್ವಲ್ಪ ಆಲಿಸಿದ್ರೆ ಆಗ ನೀವು ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.